ಇಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ನಂತರ ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ. ಒಂದೇ ಒಂದು ನಿಮಿಷ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಿಸ್ಟರ್, ನನಗೆ ಭಾಳ ಒಳ್ಳೇದಾಗ್ಯದ್ರಿ, ಅದಕ್ಕೆ ನಮ್ಮ ತಮ್ಮಗ ಕೊಡಿಸ್ಬೇಕಂತಂದೇಳಿ ನಮ್ಮ ಮೆಸೇಜ್ ಮಾಡಿ. ನನ್ನ ಹೆಸರು ಮಂಜುಳಾ ಅಂತ. ನೀವು ಲಾಸ್ಟ್ 15 ದಿವಸ ಆಯ್ತಕ್ಕ, ಇವತ್ತಿಗೆ ಅದು ಕಲ್ಲು ಕಳ್ಸಿಕೊಟ್ಟಿದ್ರಿ, ಪೂಜೆ ಮಾಡಿದ್ದೆ. ನನಗೆ ಒಂದು 50-60% ನನಗೆ ಒಳ್ಳೇದೇ ಆಗಿದೆ ಅಕ್ಕ. ಇವತ್ತಿಗೆ 15 ದಿವಸ ಆಯ್ತು ಕಟ್ಟಿ, ಒಳ್ಳೇದಾಗ್ತಾ ಇದೆ ಅಕ್ಕ. ನನಗೂ ಖರೀದಾರ ಜಾಸ್ತಿ ಕೊಟ್ಟು ಕಳಿಸಿ ಮೇಡಮ್. ಮೇಡಮ್, ನಮಗೆ ಸ್ಫಟಿಕ ಕಲ್ಲು ಇನ್ನೂ ಒಂದು ಬೇಕಾಗೈತಿ, ಕಳಿಸಿರಿ. ಚಲೋ ಹಾಕೊಂತ ಬಂದೈತಿ ಮೇಡಮ್, ಅದಕ್ಕೆ ಮತ್ತೊಂದು ತೊಳಕತ್ತೇವಿ. ನಿಮಗೆ ತುಂಬ ಹೃದಯದಿಂದ ಧನ್ಯವಾದಗಳು. ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ನಿಮಗೆ ಸುಖವಾಗಿ ಇಡಲಿ ದೇವರು ಮೇಡಮ್. ಸಿಸ್ಟರ್, ನನಗೆ ಭಾಳ ಒಳ್ಳೇದಾಗ್ಯದ್ರಿ, ಅದಕ್ಕೆ ನಮ್ಮ ತಮ್ಮಗ ಕೊಡಿಸ್ಬೇಕಂತಂದೇಳಿ ನಮ್ಮ ಮೆಸೇಜ್ ಮಾಡಿ. ಗಿಬೇಕದು ಎಂತ ಸಿಸ್ಟರ್, ಕಟ್ಟಿದ ಮೇಲೆ ನನಗೆ ತುಂಬಾನೇ ಒಳ್ಳೇದಾಗಿದೆ ಸಿಸ್ಟರ್. ಏನ್ ಗೊತ್ತಾ, ಒಂದೊಂದು ಕಷ್ಟ ನನಗೆ ಕಳೆದೋಗ್ತಾ ಇದೆ. ತುಂಬಾನೇ ಕಷ್ಟ ಇತ್ತು, ಕಷ್ಟ ಒಂದೊಂದೇ ಕಳೆದೋಗ್ತಾ ಇದೆ. ನನಗೆ ಈಗೇನಾಯ್ತು, ಅದು ಕರಗ್ತಾ ಉಂಟು. ನೀವು ಕಳಿಸಿದ್ ತುಂಬೋದು ಇಷ್ಟು ದೊಡ್ಡ ಇತ್ತಲ್ಲ, ಇವತ್ತು 3 ತಿಂಗಳಾಯ್ತು, ಕರಗ್ತಾ ಉಂಟು, ಚಿಕ್ಕ ಚಿಕ್ಕ ಆಗ್ತಾ ಉಂಟು. ಏನು ಪ್ರಾಬ್ಲಮ್ ಆಗ್ತದ ಅಲ್ಲ, ತೆಗಿಬೇಕಂತ ನಾನು ನಿಮಗೆ ವಾಯ್ಸ್ ಬಿಟ್ಟದ್ದು ಸಿಸ್ಟರ್. ಆಯ್ತು ಸಿಸ್ಟರ್, ಓಕೆ ಮೇಡಮ್. ನೀವು ಹೇಳಿರೋ ಥರ ಒಪ್ಕೊಂಡ್ರೆ ಮತ್ತು ಏನೋ ಪಾಸಿಟಿವ್ ಎನರ್ಜಿ ಆಗೋ ಥರ ಆಗ್ತಾ ಇದೆ ನನಗೆ. ತುಂಬಾ ಒಳ್ಳೆಯದು ಆಗೋ ಥರ ಅನಿಸ್ತಾ ಇದೆ ನನಗೆ. ತುಂಬ ಥ್ಯಾಂಕ್ಸ್ ಮೇಡಮ್. ನಮಸ್ತೆ ಸಿಸ್ಟರ್, ನಾನು ಸ್ಫಟಿಕ ಕಲ್ಲಿಂದ ತುಂಬಾ ಉಪಯೋಗ ಆಗಿದೆ ನನಗೆ. ಒಳ್ಳೆಯ ರಿಸಲ್ಟ್ ತೊಗೊಂಡಿದ್ದೀನಿ. ಆನಂತರ ಬೆಳಗ್ಗೆ ಎದ್ದು 786 ಅದು ಕೂಡ ಹೇಳಿದ್ರಿ ನೀವು ನನಗೆ. ಅದು ಕೂಡ ನಾನು ಮಾಡಿದೆ, 2 ಸಲ ಮಾಡಿದೆ ಸಿಸ್ಟರ್ ನಾನು. ಅದು ತುಂಬ ನನಗೂ ರಿಸಲ್ಟನ್ನು ಬಂತು ಅದು. ಅದರಿಂದ ಇವತ್ತು ನಾನು ಎಷ್ಟು 50 ಗ್ರಾಮ್ ಚಿನ್ನ ತೊಗೊಂಡಿದ್ದೀನಿ ಮೇಡಮ್. ನಾನು ತುಂಬ ಖುಷಿನೂ ಆಗಿದೆ ನನಗೆ. ಥ್ಯಾಂಕ್ ಯು ಈ ಥರ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮಗೂ ಕೂಡ ನನಗೆ ಸ್ಫಟಿಕದಿಂದ ಸುತ್ತ ತುಂಬ ಒಳ್ಳೆಯದಾಗಿದೆ. ಹೌದು, ಮುಂದೆ ಹೋಗ್ತಾ ಹೋಗ್ತಾ ಕೇಳಿಸ್ತೀನಿ ಪ್ರತಿಯೊಂದು ಕೂಡ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅದೇನೆ ನೀವು ಕೇಳ್ತೀರಾ, ಆಲ್ಮೋಸ್ಟ್ ಎಲ್ಲರೂ ಕೇಳೋದು, ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ಯಾವುದಾದ್ರೂ ಹೇಳ್ಕೊಡಿ, ಏನಾದರೂ ಗೊತ್ತಿರೋದು ಹೇಳ್ಕೊಡಿ, ಅದರಿಂದ ನನಗೆ ಒಳ್ಳೇದಾಗಬೇಕು ಅಂತ ತುಂಬ ಜನ ಪರ್ಸ್ನಲಿ ನೀವು ನನಗೆ ಮೆಸೇಜನ್ನು ಮಾಡಿ ಹೇಳ್ತೀರಾ, ಇಲ್ಲಾಂದರೆ ಕಮೆಂಟಲ್ಲಿ ಹೇಳ್ತೀರಾ ಅಲ್ವಾ. ಅದಕ್ಕೆ ನಾನು ಹೇಳೋದು, ಇವಾಗ ಕಣ್ಣು ಮುಂದೆನೇ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಅದು ನಿಮಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ ರೆಮಿಡಿಗಳು, ಕೆಲವ್ರಿಗೆ ಸಿಗುತ್ತೆ. ಆ ರೆಮಿಡಿ ಬಿಟ್ಟು ಕಣ್ಣು ಮುಂದೆನೇ ಇದೆ ನಿಮಗೆ, ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಾನಂತೂ ಯಾರೇ ಏನೇ ಶೇರ್ ಮಾಡಿದ್ರು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಯಾಕೆಂದರೆ ಸ್ವಲ್ಪ ಜನ ನಂಬಿರಲ್ಲ, ಇದೆಲ್ಲ ಫೇಕ್ ಇರುತ್ತೆ, ಸುಳ್ಳಿರ್ಬೋದು ಅಂತೆಲ್ಲ ನಂಬಿರಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನೇ ಶೇರ್ ಮಾಡಿದ್ರು ಕೂಡ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಯಾಕೆಂದರೆ ಅವ್ರಿಗೆ ಹೋಗಿರೋ ಕಷ್ಟ, ನಿಮಗೂ ಏನಾದರೂ ಕಷ್ಟಗಳಿದ್ರೆ, ಯಾವುದೇ ರೀತಿ ಕಷ್ಟ ಆದರೂ ಪರವಾಗಿಲ್ಲ, ಸಾಲದ ಸಮಸ್ಯೆ ಇದ್ರೂ ಪರವಾಗಿಲ್ಲ, ನನಗೆ ಹಣ ಸೇರ್ತಾ ಇಲ್ಲ, ನನಗೆ ಒಡವೆ ಸೇರ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಕೂಡ ನೀವೇ ಕೇಳಿದ್ರಲ್ಲ, ಇವಾಗ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅವರು ಒಡವೆ ಮೇಲೆ ಒಡವೆ ತೊಗೋತಾ ಇದ್ದಾರೆ, ವಸ್ತುಗಳ ಮೇಲೆ ವಸ್ತು ತೊಗೋತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ ಅಂತ. ಅದಾದಮೇಲೆ ನಿಮಗೆ ಆರೋಗ್ಯದ ಸಮಸ್ಯೆನೂ ಕೂಡ ಯಾರೊಬ್ಬರು ಕಳಿಸಿದ್ದಾರೆ ನಿಮಗೆ. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಆರೋಗ್ಯ ಸಮಸ್ಯೆನೂ ಕೂಡ ಇದರಿಂದ ಹೋಗಿದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಮತ್ತೆ ಹಣಕಾಸಿನ ಸಮಸ್ಯೆ, ಪ್ರತಿಯೊಂದು ಈ ಸಮಸ್ಯೆ ಆ ಸಮಸ್ಯೆ ಅಂತಲೇ ಹೇಳೋಕ್ಕಾಗಲ್ಲ, A to Z ಸಮಸ್ಯೆಗಳು ಕೂಡ ಕ್ಲಿಯರ್ ಆಗ್ತಾ ಇದೆ ಅಂತ. ಮೊನ್ನೆ ಸಾಲನೂ ಕೂಡ ಕ್ಲಿಯರ್ ಆಗಿದೆ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ. ಒಂದು ನಿಮಿಷ ನಾನು ತೋರಿಸ್ತೀನಿ, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ, ನಿಮಗೆ ಕಾಣಿಸ್ಬೋದು. ಒಂದು ನಿಮಿಷ.
ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಹಾಯ್ ಸಿಸ್ಟರ್, ಸ್ಫಟಿಕ ತಗೊಂಡು ಕಟ್ಟಿದ ಮೇಲೆ ತುಂಬ ಒಳ್ಳೆಯದಾಗಿದೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ಸಾಲ ಎಲ್ಲ ತೀರಿದೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಆ ಸ್ಕ್ರೀನ್ಶಾಟ್ ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹೌದು, ಈ ಥರ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನೀವು ಕೂಡ ಇದನ್ನು ತಗೊಂಡು ಖಂಡಿತ ಇದನ್ನು ಕಟ್ಟಿ ನೋಡಿ, ಒಳ್ಳೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತಿರುಗಾಡ್ದಂಗೆ. ಇವಾಗ ಇದರಿಂದ ಒಳ್ಳೇದಾಗ್ತಿದೆ, ತಗೊಳ್ಳಿ, ಕಟ್ಟಿ ನೋಡಿ, ಒಂದ್ಸತಿ ತಗೊಳ್ಳಿ. ಅದಾದಮೇಲೆ ಮತ್ತೆ ನೀವು ಕಬೋರ್ಡಲ್ಲಾದರೂ ಇಟ್ಕೊಳಕ್ಕೆ ತೊಗೋಬೋದು, ಹಾಲಲ್ಲಾದರೂ ಇಟ್ಕೊಳಕ್ಕೆ ತೊಗೋಬೋದು. ಒಂದಾದರೂ ತೊಗೊಂಡು ರಿಸಲ್ಟ್ ಡೌಟ್ ಇದ್ದರೆ, ಡೌಟ್ ಇಲ್ಲ ಇದ್ರ ಮೇಲೆ ತುಂಬ ನಂಬಿಕೆ ಇದೆ, ಖಂಡಿತ ನಾನು ಎರಡನ್ನ ತೊಗೊಂಡು ಖಂಡಿತ ನಾನು ಹಾಲಲ್ಲೂ ಇಡ್ತೀನಿ, ನೀವು ಹೇಳಿದ ಜಾಗದಲ್ಲೂ ಕೂಡ ಕಟ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಇಲ್ಲಾಂದರೆ ಇಲ್ಲ ಸಿಸ್ಟರ್, ನಾನು ಫಸ್ಟು ರಿಸಲ್ಟ್ ನೋಡ್ತೀನಿ, ಅದಾದಮೇಲೆ ಬೇರೆದನ್ನು ಕೂಡ ತೊಗೊಂಡು ನಾನು ಕಟ್ತೀನಿ ಅಂತ ಹೇಳಿದ್ರೆ ಹಾಗೆ ಕೂಡ ನೀವು ಮಾಡ್ಬೋದು. ಸರಿನಾ? ನೀವು ರಿಸಲ್ಟ್ ನೋಡಿನೇ ಹೇಳಿ. ಅದಾದಮೇಲೆ ಪ್ಲೀಸ್ ಎಲ್ಲರೂ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನಾನು ಒಂದು ವಿಡಿಯೋದಿಂದ ಒಂದು 4-5 ಜನಕ್ಕಾದರೂ ಒಳ್ಳೇದಾದರೆ ಅದು ನಿಮಗೂ ಸೇರುತ್ತೆ ಆ ಪಾಲು. ನಿಮ್ಮ ವಿಡಿಯೋದಿಂದ, ನಿಮ್ಮ ವಾಯ್ಸ್ ಮೆಸೇಜಿಂದ, ನಿಮ್ಮ ಮೆಸೇಜಿಂದ 4 ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂದರೆ ಆ ಪಾಲು ನಿಮಗೂ ಕೂಡ ಸೇರುತ್ತೆ ಅಲ್ವಾ? ಹಾಗೆಯೇ ತುಂಬ ಜನ ಕಷ್ಟದಲ್ಲಿದ್ದರು, ಇದನ್ನು ತೊಗೊಳಕ್ಕೆ ಮುಂಚೆನೇ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದರು, ತುಂಬ ಸಾಲದಲ್ಲಿ ಮುಳುಗೋಗಿದ್ರು, ಮನೆಯಲ್ಲಿ ತುಂಬ ಜಗಳ, ನೆಗೆಟಿವ್ ಎನರ್ಜಿಗಳು, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ, ಆ ಥರ ಎಲ್ಲ ಇದ್ದರು. ಇದನ್ನು ತೊಗೊಂಡ್ಮೇಲೆ ತುಂಬ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನನಗೇನೋ ಖುಷಿ ಆಗುತ್ತೆ ಅವ್ರು ಹೇಳಿದಾಗ. ಹೌದು ಸಿಸ್ಟರ್, ನಾನು ಇದನ್ನು ತೊಗೊಳಕ್ಕೆ ಮುಂಚೆ ತುಂಬಾ ಕಷ್ಟಪಡ್ತಾ ಇದ್ದೆ, ಇದರಿಂದ ಎಲ್ಲ ಕೂಡ ಒಟ್ಟಿಗೆ ಸಾಲ್ವ್ ಆಗುತ್ತೆ ಅಂತ ಯಾರೂ ಹೇಳಿಲ್ಲ. ಸ್ವಲ್ಪ ಸಾಲ್ವ್ ಆಗ್ತಾ ಇದೆ, ಸ್ವಲ್ಪ ಸಾಲ ತೀರ್ತಾ ಇದೆ. ಹೋಗ್ತಾ 3 ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಗೋಗಿದೆ, ನನಗೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗೋಗಿದೆ, ನನಗೆ ಖುಷಿ ಆಗ್ತಾ ಇದೆ. ಇದನ್ನು ಕಟ್ಟಿದ ಮೇಲೆ ಏನೋ ನೆಮ್ಮದಿ ಆಗ್ತಾ ಇದೆ ನನಗೆ ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ, ನನಗೂ ಕೂಡ ಖುಷಿ ಆಗುತ್ತೆ. ಇದನ್ನು ಮಾಡಿದ ಮೇಲೆ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಅಲ್ವಾ? ಕೆಲವರು ಹೇಳ್ತೀರಾ ನನಗೆ ಒಡವೆ ಬಂದು ನಾನು ಇದರಲ್ಲಿ ಇಟ್ಟಿದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ ನೀವು. ಒಡವೆನೂ ಕೂಡ ಬ್ಯಾಂಕಲ್ಲಿ ಇಟ್ಟು ತುಂಬ ಕಷ್ಟಪಟ್ಟು ಅದಾದಮೇಲೆ ಇದನ್ನು ಕಟ್ಟಿದ ಮೇಲೆ ಆರಾಮಾಗಿ ಒಡವೆನ ಬಿಡಿಸ್ಕೊಂಡು ಮೈ ಮೇಲೆ ಹಾಕೋತಾ ಇದ್ದಾರೆ ಅವರು. ಯಾಕೆಂದರೆ 2-3 ವರ್ಷ ಆದರೂ ಕೂಡ ಒಡವೆನ ಬಿಡಿಸ್ಕೊಳಕ್ಕೆ ಆಗ್ತಾ ಇರಲಿಲ್ವಂತೆ. ಆ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ ಸರಿನಾ? 100 ಗ್ರಾಮ್ ಒಡವೆ ಅಂತ ಏನೋ ವಿಡಿಯೋ ಟೈಟಲ್ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಂದೆಲ್ಲ ವಿಡಿಯೋಸ್ಗಳು ಕೂಡ ನಿಮಗೆ ಇಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲರಿಗೂ ಹೆಲ್ಪ್ ಆಗೋವಂಥ ವಿಡಿಯೋನೇ ನಾನು ಮಾಡ್ತಾ ಇರೋದು, ಯಾವುದೂ ಕೂಡ ಹೆಲ್ಪ್ ಆಗದೆ ಇರೋವಂಥ ವಿಡಿಯೋ ಅಲ್ಲ. ಈ ಥರ ಬಂದು ನಿಮಗೆ ಯೂಸ್ಫುಲ್ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಪ್ಲೀಸ್, ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಮೆಸೇಜ್ನ ಮಾಡಿ. ಎಲ್ಲರೂ ನಾರ್ಮಲ್ ಕಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ನಾರ್ಮಲ್ ಕಾಲ್ ಮಾಡಿದ್ರೆ ನನಗೆ ಬರಲ್ಲ, ಬೇರೆಯವ್ರಿಗೂ ಹೋಗುತ್ತೆ, ಬೇರೆಯವ್ರ ಹತ್ರ ಇರೋದು ಅದು ಸಿಮ್ಮು. ವಾಟ್ಸಪ್ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು. ಪ್ಲೀಸ್ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಯಾವ ಥರ ಆರ್ಡರ್ ಮಾಡ್ಕೋಬೇಕು, ಇದ್ರದ್ದು ರೇಟ್ ಎಷ್ಟಿದೆ ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಯಾವ ರೀತಿ ಕಟ್ಟಬೇಕು, ಯಾವ ವಾರ ಕಟ್ಟಬೇಕು, ಯಾವ ದಿನ ಕಟ್ಟಬೇಕು ಎಲ್ಲನೂ ಕೂಡ A to Z ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಅಂದರೆ ಇವಾಗ ನಿಮಗೆ ಬಂದು ತಲುಪಿ ನೀವು ಕಟ್ಟಿ ನಿಮ್ಗೆ ಏನೇ ಡೌಟ್ ಇಲ್ಲ ಕ್ಲಿಯರ್ ಆಯಿತು ಅನ್ನೋವರೆಗೂ ಕೂಡ ನಿಮ್ಗೆ ಏನೇ ಕ್ವಶನ್ ಇದ್ರೂ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ, ಹೇಳ್ಕೊಡ್ತೀನಿ. ಏನಾದರೂ ಬ್ಯುಸಿ ಇದ್ದಾಗ ರಿಪ್ಲೈ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು 5 ನಿಮಿಷ 10 ನಿಮಿಷ ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಇರಿ, ನಾನೇ ನೋಡಿದ ತಕ್ಷಣ ರಿಪ್ಲೈನ ಮಾಡ್ತೀನಿ. ಪದೇ ಫೋನನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಏನೋ ಫೋನ್ ರಿಪ್ಲೈ ಮಾಡಿಲ್ಲ, ಫೋನ್ ಏನು ಪಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಏನೋ ಬ್ಯುಸಿ ಇರ್ತಿದ್ದೀನಿ, ಇಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ, ಇಲ್ಲ ಪ್ಯಾಕಿಂಗ್ ಮಾಡ್ತಾ ಇರ್ತೀನಿ, ಇಲ್ಲ ಹೊರಗಡೆ ಹೋಗಿರ್ತೀನಿ, ಮನೆ ಕೆಲಸ ಇದ್ದಿದ್ದಲ್ವಾ, ಆ ಟೈಮಲ್ಲಿ ಯಾರಾದರೂ ಮಾಡಿದ್ರೆ ಪಿಕ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಸಮಾಧಾನದಿಂದ ಇರಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಯಾರಿಗೂ ರಿಪ್ಲೈ ಮಾಡಲ್ಲ ಅಂತ ಇಲ್ಲ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಅವ್ರಿಗೆ ಏನೇ ಡೌಟ್ ಇದ್ರೂ ಕೂಡ ರಿಪ್ಲೈನ ಮಾಡ್ತೀನಿ. ಈ ಸ್ಫಟಿಕ ಕಲ್ಲು ಕಟ್ಟಿ ತುಂಬ ಒಳ್ಳೇದಾಗ್ತಾ ಇದೆ ಜನಗಳಿಗೆ. A to Z ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇಷ್ಟು ಒಳ್ಳೆ ನಿಮಗೆ ಏನು ಹೇಳಬೇಕು ಅಂದರೆ ಆ ದೇವರು ಒಂದು ದಾರಿ ತೋರಿಸಿದೆ ಅಂತ ನಾವು ತಿಳ್ಕೊಬೇಕು. ಈ ವಿಡಿಯೋ ಸಿಕ್ಕಿದವ್ರಿಗೆ ಆ ದೇವರೇ ದಾರಿ ತೋರಿಸಿದೆ ಈ ವಿಡಿಯೋ ಸಿಕ್ಕಿದವ್ರಿಗೆ ಅಂತ ಖಂಡಿತ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಜೀವನನೂ ತುಂಬ ಚೇಂಜಸ್ ಆಗಿದೆ.
ನಾನು ಕೂಡ ಹೇಳ್ಕೊಬೋದು ಹೆಮ್ಮೆಯಿಂದ. ನನ್ನ ಜೀವನನೂ ಕೂಡ ತುಂಬ ಚೇಂಜಸ್ ಆಗಿದೆ ಇದರಿಂದ ಅಂತ. ಕೆಲವರು ಹೇಳಿದಾಗ ನಾವು ಆ ಥರ ಇದ್ದೋ, ನಾವು ಈ ಥರ ಇದ್ದೋ, ತುಂಬ ನಿವಾರಣೆ ಆಗ್ತಾ ಇದೆ. ಅದಾದಮೇಲೆ ತೊಗೊಂಡಾದ್ಮೇಲೆ ಮತ್ತೆ ಮತ್ತೆ ತೊಗೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಶೇರ್ ಮಾಡ್ಕೋತಿದ್ದೀರಾ ನನ್ನ ಹತ್ರ ವಿಡಿಯೋ ಆಗಲಿ ಆಡಿಯೋಸ್ ಆಗಲಿ, ಮತ್ತು ನಿಮಗೆ ಒಳ್ಳೇದಾದ ತಕ್ಷಣ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು. ಈ ಥರ ಇದ್ದೆ ಸಿಸ್ಟರ್, ನಾನು ಮೊದಲು ಇದನ್ನು ಕಟ್ಟಿದಾದ್ಮೇಲೆ ನಾನು ಈ ಥರ ಆದೆ ಅಂತ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊತೀರಾ. ಖುಷಿ ಆಗುತ್ತೆ ನನಗೆ. ನಾನು ನಿಮಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಲ್ಲ, ಅಷ್ಟು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತಲೇ ನಾನು ಹೇಳ್ಬೋದು. ಅದನ್ನು ಬಿಟ್ಟು ನಾನು ಮನಸಾರೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ, ನಿಮಗೆ ರಿಪ್ಲೈನ ಮಾಡಿರ್ತೀನಿ. ಎಲ್ಲನೂ ಕೂಡ ಒಳ್ಳೆಯದಾಗಲಿ. ನೀವು ಏನೆಲ್ಲ ಜೀವನದಲ್ಲಿ ಆಗಬೇಕು ಅಂದ್ಕೊಂಡಿದ್ದೀರಾ ಎಲ್ಲನೂ ಕೂಡ ಆಗಲಿ ಅನ್ಕೋತೀನಿ. ಆಯಮ್ಮ ಆಗಲಿ ನಾನು ಅಂತ ಅನ್ಕೋತೀನಿ. ಓಕೆ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಳ್ಳೆ ಕಮೆಂಟನ್ನು ಹಾಕಿ, 786 ಅಂತ ಕಮೆಂಟನ್ನು ಹಾಕಿ. ಮತ್ತು ಯಾರೆಲ್ಲ 786 ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತುಂಬ ಜನಕ್ಕೆ ಆಲ್ರೆಡಿ 786 ಅದು ಕಂಪ್ಲೀಟ್ ಮಾಡಿ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ಅದೇ ರೀತಿ ಕಮೆಂಟನ್ನು ಮಾಡಿದವ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ನೀವು ಶೇರ್ನ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನ ಕಷ್ಟದಲ್ಲಿರ್ತಾರೆ. ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ನೆನೆಸ್ಕೋತಾರೆ ನಿಮ್ಮನ್ನು. ಇವರಿಂದ ನನಗೆ ಒಳ್ಳೇದಾಯಿತು, ಪರವಾಗಿಲ್ಲ ಅಂತಾದರೂ ಮನಸ್ಸಲ್ಲಿರುತ್ತೆ ಅಲ್ವಾ. ಆ ಒಂದು ವಿಷಯನೇ ಸಾಕು, ಮನಸಾರೆ ಅವರು ವಿಶ್ ಮಾಡೋದೇ ಸಾಕು. ನನಗೆ ಇವಾಗ ನೋಡಿ ನನ್ನ ಹತ್ರ ತೊಗೊಂಡು ತುಂಬ ಜನ ನನಗೆ ವಿಶ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅದೇ ವಿಶ್ ನನ್ನ ಮಕ್ಕಳಿಗೆ ಹೇಳ್ತಾರಲ್ಲ, ನಿಜ ಅದು ಮನಸಾರೆ ಹೇಳ್ತಾರಲ್ಲ, ಎಷ್ಟು ಲಕ್ಷ ಎಷ್ಟು ಕೋಟಿ ಕೊಟ್ಟರು ಅದು ಸಿಗಲ್ಲ. ಯಾಕೆಂದರೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾರೆ ನನಗೆ. ಅದೊಂದೇ ಸಾಕು ನನಗೆ, ಅದೊಂದೇ ನನಗೆ ತುಂಬ ಖುಷಿಯಾಗುತ್ತೆ. ಓಕೆ, ಎಲ್ಲರಿಗೂ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ವಾಟ್ಸಪ್ ಮೆಸೇಜ್ ಮಾಡಿ ಪ್ಲೀಸ್. ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲ್ ಕಾಲ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಮೆಸೇಜ್ ಮಾಡಿ.